ನೀವು ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಲಿಂಗಾಯತ ಮಹಾಸಭಾ ಕಾಯಕಯೋಗಿ ಫೌಂಡೇಶನ್ ವತಿಯಿಂದ ಬಸವಣ್ಣನವರ ಪುತ್ಥಳಿಗೆ ಪುಷ್ಪ ನಮನ. ಮಂಡ್ಯದಲ್ಲಿ ನಡೆಯುತ್ತಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖ್ಯ ದ್ವಾರದಲ್ಲಿ ಪ್ರತಿಷ್ಠಾಪಿಸಿರುವ ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಲಿಂಗಾಯತ ಮಹಾಸಭಾ ಹಾಗೂ ಕಾಯಕಯೋಗಿ ಫೌಂಡೇಶನ್ ವತಿಯಿಂದ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಬೆಟ್ಟಹಳ್ಳಿ ಮಂಜುನಾಥ್ ರವರು, ಸಾಹಿತ್ಯ ಸಮ್ಮೇಳನ ತುಂಬ ಅರ್ಥಪೂರ್ಣವಾಗಿದೆ. ಮಂಡ್ಯದಲ್ಲಿ ಎಂದೂ ಕಾಣದಂಥ ಕಾರ್ಯಕ್ರಮ ಆಯೋಜಿಸಿ ಮುಖ್ಯ ದ್ವಾರದಲ್ಲಿ ವಿಶ್ವಗುರು ಪುತ್ಥಳಿ ಪ್ರತಿಷ್ಠಾಪಿಸಿರುವ ಕರ್ನಾಟಕ ಸರ್ಕಾರ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಮಂಡ್ಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಶಿವಕುಮಾರ್ ಮಾತನಾಡಿ, 12ನೇ ಶತಮಾನದಲ್ಲಿ ಪರಭಾಷಿಕರಿಗೆ ಕನ್ನಡ ಕಲಿಸಿ ವಚನ ಬರೆಸುವುದರ ಮೂಲಕ ಕನ್ನಡ ಭಾಷೆಯನ್ನು ಸಾಮಾನ್ಯರ ಭಾಷೆಯನ್ನಾಗಿ ಮಾಡಿದ ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಪ್ರತಿಷ್ಠಾಪಿಸಿರುವ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು. ಇವತ್ತು ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯಲ್ಲಿ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರವೇಶ ದ್ವಾರದಲ್ಲಿ ಪ್ರತಿಷ್ಠಾಪಿಸಿರೋದಕ್ಕೆ ನಾವು ಸರ್ಕಾರವನ್ನು ಅಭಿನಂದಿಸ್ತಾ ಇದ್ದೇವೆ. ಕನ್ನಡ ಅಂತಂದರೆ ಅದು ಬಸವಣ್ಣ ಅಂದರೆ ಕನ್ನಡ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಕಸ ಗುಡಿಸೋರಿಂದ ಹಿಡಿದು ಆಫ್ಘಾನಿಸ್ತಾನದವರಿಂದ ಹಿಡಿದು ಎಲ್ಲ ಪರಭಾಷಿಕರಿಗೆ ಕನ್ನಡ ಭಾಷೆಯನ್ನು ಕಲಿಸಿ ಅವರಿಂದ ವಚನಗಳನ್ನು ಬರೆಸೋದ್ರ ಮೂಲಕ ಕನ್ನಡ ಭಾಷೆಯನ್ನು ಸಾಮಾನ್ಯರ ಭಾಷೆಯನ್ನಾಗಿ ಮಾಡಿ ದೈವೀಕರಣದ ಭಾಷೆಯನ್ನಾಗಿ ಮಾಡಿದಂಥವರು ವಿಶ್ವಗುರು ಬಸವಣ್ಣನವರು. ಅಂಥವರ ಪುತ್ಥಳಿಯನ್ನು ಇವತ್ತು ಗಂಡುಮೆಟ್ಟಿನ ಭೂಮಿ ಮಂಡ್ಯದಲ್ಲಿ ಪ್ರವೇಶ ದ್ವಾರದಲ್ಲಿ ಇರಿಸಿರುವುದಕ್ಕೆ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಚೆಲುವರಾಯಸ್ವಾಮಿಯವರು ಮತ್ತು ಶಾಸಕರಾದಂಥ ರವಿ ಗಣಿಗ ಅವರು ಮತ್ತು ಜಿಲ್ಲಾಡಳಿತಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಸಾಹಿತ್ಯ ಸಮ್ಮೇಳನ ತುಂಬ ಅರ್ಥಪೂರ್ಣವಾಗಿ ಮಂಡ್ಯ ನಗರದಲ್ಲಿ ನೆರವೇರ್ತಾ ಇದೆ. ಹಿಂದೆಂದೂ ಕಾಣದ ಒಂದು ಕಾರ್ಯಕ್ರಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಆಯೋಜನೆ ಮಾಡಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅವರಿಗೆ ಮತ್ತು ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರಿಗೆ ನಾವು ಅಭಿನಂದನೆ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಹಿಂದೆ ಎಂದೂ ಈ ರೀತಿ ಕಾರ್ಯಕ್ರಮನ ಮಾಡಿಲ್ಲ. ಅದರಲ್ಲೂ ಬಸವಣ್ಣನವರ ಪುತ್ಥಳಿಯನ್ನು ಮುಖ್ಯ ದ್ವಾರದಲ್ಲಿ ಇರಿಸಿ ಮತ್ತು ಸಭಾಮಂಟಪದಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಅಳವಡಿಸಿ ಅನೇಕ ಕಡೆ ಅವರ ದ್ವಾರವನ್ನು ಅಳವಡಿಸಿರುವುದು ನಮಗೆ ತುಂಬ ಸಂತೋಷ ತಂದಿದೆ. ನಾವು ಲಿಂಗಾಯತ ಮಹಾಸಭಾ ಮತ್ತು ಕಾಯಕಯೋಗಿ ಫೌಂಡೇಶನ್ ವತಿಯಿಂದ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಥರ ಕಾರ್ಯಕ್ರಮನ ಮಾಡಿದಾಗ, ಇಂಥ ಮಹಾನೀಯರನ್ನು ಈ ರೀತಿ ಪ್ರಚಾರಪಡಿಸಿದಾಗ ಸಾಮಾನ್ಯ ಜನತೆಗೆ ಅವರ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಕನ್ನಡದಲ್ಲೇ ವಚನ ಸಾಹಿತ್ಯವನ್ನು ರಚಿಸಿ ಕನ್ನಡಕ್ಕೆ ದೊಡ್ಡ ಬುನಾದಿ ಆಗ್ತಂಥವ್ರು. ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಉಳಿದಿದೆ ಅಂತಂದರೆ ಬಸವಾದಿ ಶರಣರ ಒಂದು ದೊಡ್ಡ ಕೊಡುಗೆ ಅದರಲ್ಲಿ ಅಡಗಿದೆ. ಇಂಥ ಮಹಾತ್ಮರನ್ನು ಇಂಥ ಮುಖ್ಯ ದ್ವಾರದಲ್ಲಿ ಇರಿಸಿ ಅವರಿಗೆ ಒಂದು ಗೌರವ ಸಲ್ಲಿಸ್ತಾ ಇರುವುದು ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಅಭಿನಂದನೆಗಳನ್ನು